ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಭವ್ಯವಾದ ಮುಕ್ತಿನಾಗ ದೇವಾಲಯವಿದೆ. ಕೆಂಗೇರಿ ದಾಟಿ ಬಲಕ್ಕೆ ತಿರುಗಿದರೆ ಸಿಗುವ ರಾಮುಹಳ್ಳಿ ಬಳಿಯ ಮುಕ್ತಿನಾಗ ಕ್ಷೇತ್ರ ಹೆಸರಿಗೆ ತಕ್ಕಂತೆ ನಾಗದೇವರ ಸಂಬಂಧಿತ ಎಲ್ಲ ದೋಷಗಳಿಗೆ ಮುಕ್ತಿ ದೊರಕಿಸುವ ತಾಣವಾಗಿದೆ. ದೇವಾಲಯದ ಇತಿಹಾಸ ಏನೆಂದರೆ, ಧರ್ಮಾಧಿಕಾರಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರ ಕನಸುಗಳಿಂದ ಪ್ರಾರಂಭವಾಯಿತು. ಅವರಿಗೆ ಕನಸಿನಲ್ಲಿ ನಾಗಸ್ವರೂಪದ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸಿಕೊಂಡು ದೇವಾಲಯ ನಿರ್ಮಿಸಲು ಸೂಚಿಸಿದ್ದರು. ನಂತರ ಅವರು ನಾಗಭೂಷಣ ಎಂಬುವವರ ಜಮೀನಿನಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಿದರು. ಈ ದೇವಾಲಯವನ್ನು ನವಸುಬ್ರಹ್ಮಣ್ಯ ದೇವಾಲಯ ಎಂದು ಕರೆಯುತ್ತಾರೆ. ಹಾಗೆ ದೇವಾಲಯದ ಮುಖ್ಯ ವಿಗ್ರಹವು 16 ಅಡಿ ಎತ್ತರವಿದ್ದು 7 ಎಡೆಗಳನ್ನು ಹೊಂದಿರುವ ಸಪ್ತಪಣಾವಳಿ ಆದಿಶೇಷನ ವಿಗ್ರಹವಾಗಿದೆ. ಇದು ಭಾರತದ ಅತಿ ದೊಡ್ಡ ಏಕಶಿಲೆಯ ನಾಗ ವಿಗ್ರಹಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಮುಕ್ತಿನಾಗ ಎಂಬ ಹೆಸರು ಸೂಚಿಸುವಂತೆ ನಾಗದೋಷ ಸೇರಿದಂತೆ ಎಲ್ಲ ನಾಗ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತಿ ನೀಡುವ ತಾಣ ಎಂದು ಭಕ್ತರು ನಂಬುತ್ತಾರೆ. ಭಕ್ತಿಯಿಂದ ಇಲ್ಲಿ ಪೂಜೆ ಸಲ್ಲಿಸಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಮುಕ್ತಿನಾಗ ದೇವಾಲಯದ ಜೊತೆಗೆ ದೇವಾಲಯ ಸಂಕೀರ್ಣದಲ್ಲಿ ರೇಣುಕಾ ಯಲ್ಲಮ್ಮ, ಆದಿಮುಕ್ತಿನಾಗ ಮತ್ತು ಪಟಾಲಮ್ಮ ದೇವಸ್ಥಾನಗಳು ಇವೆ. ಇದರ ಜೊತೆಗೆ ಮುಖ್ಯ ದೇವಾಲಯದ ಸುತ್ತಲೂ ನರಸಿಂಹ, ಶಿವ, ಸಿದ್ಧಿವಿನಾಯಕ ಮತ್ತು ನೀಲಾಂಬಿಕೆ ದೇವತೆಗಳ ಸಣ್ಣ ದೇವಾಲಯಗಳು ಇವೆ. ನಾಗದೇವರಿಗೆ ಸಂಬಂಧಪಟ್ಟ ಎಲ್ಲ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೆಯುತ್ತವೆ. ನಿತ್ಯವೂ ಸಾವಿರಾರು ಮಂದಿ ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಸರ್ಪ ಸಂಸ್ಕಾರ, ಕಾಳಸರ್ಪ ಶಾಂತಿ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ, ನಾಗಬಲಿ, ಕುಜ ಮತ್ತು ಶನಿ ಶಾಂತಿ, ನಾಗದೋಷ ಸಂಬಂಧಿತ ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಡಲಾಗುತ್ತದೆ. ನೀವು ಒಮ್ಮೆ ಭೇಟಿ ನೀಡಿ ಮುಕ್ತಿನಾಗನ ಆಶೀರ್ವಾದವನ್ನು ಪಡೆದುಕೊಳ್ಳಿ.